ಅಮ್ಮ, ಯಾಕೆ ಹಾಸ್ಪಿಟ್ಲಿಗೆ ಹೋಗಿಲ್ಲ? ಸ್ವಲ್ಪ ಕಫ ಇದೆ ಮಗನೇ, ಸರೋಗುತ್ತೆ. ಯಾಕೆ ಸುಮ್ಮನೆ ಖರ್ಚು ಹಾಸ್ಪಿಟ್ಲಿಗಂತ ಹೋಗಿಲ್ಲ ಮಗನೇ. ನೀವು ಕೂತ್ಕಪ್ಪ, ನಾನು ಕಾಫಿ ಮಾಡ್ಕೊಬತ್ತೀನಿ. ನಾನು ಚಿಕ್ಕವನಿದ್ದಾಗ ನಂಗೆ ಜ್ವರ ಬಂದರೆ ಅಮ್ಮ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ನನ್ನ ನೋಡ್ಕೊಡೋರು. ಇವತ್ತು ಅವ್ರಿಗೆ ಟ್ರೀಟ್ಮೆಂಟ್ ಬಂದರೆ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಾವ್ರೆ. ನೀನು ಏನು ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೆ ಯಾವುದೇ ತಾಯಿ ಆದ್ರೂ ಮಕ್ಕಳಿಗೆ ಕಷ್ಟ ಕೊಡೋದು ಇಷ್ಟಪಡಲ್ಲ. ನೀನು ಆರಾಮಾಗಿರು. ಅದು ನಂಗೆ ಅರ್ಥ ಆಯಿತು. ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬರೀ ಸೇವಿಂಗ್ಸ್ ಇದ್ದರೆ ಸಾಲಲ್ಲ, ಅದ್ರ ಜೊತೆಗೆ ಮೆಡಿಕಲ್ ಎಮರ್ಜೆನ್ಸೀಸ್ ಪ್ರೊಟೆಕ್ಷನ್ ಕೂಡ ಬೇಕು. ಅದಕ್ಕೆ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆ. ಕ್ಯಾಶ್ಲೆಸ್ ಹಾಸ್ಪಿಟಲೈಸೇಷನ್, ರೂಮ್ ರೆಂಟ್ ಕವರೇಜ್, ಫ್ರೀ ಹೆಲ್ತ್ ಚೆಕಪ್, ನೋ ಕ್ಲೈಮ್ ಬೋನಸ್, ಇವೆಲ್ಲ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಸಪೋರ್ಟ್ ಆಗುತ್ತೆ. ಮಂತ್ಲಿ 400 to 500 ಇಂದ ಸ್ಟಾರ್ಟ್ ಆಗೋ ಪ್ಲಾನ್ಸ್ ಇದೆ. ಕವರೇಜ್ 1 crore ಸಿಗ್ಬೋದು. ಆನ್ಲೈನಲ್ಲಿ ಕಂಪೇರ್ ಮಾಡಿ ಪರ್ಚೇಸ್ ಮಾಡಿದರೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್ ಸಿಗ್ಬೋದು. ಹೌದಾ? ಅದರಿಂದ ಏನು ಉಪಯೋಗ ಇದೆ? ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಬ್ಯಾಡ್ ಟೈಮ್ಗೆ ಮಾತ್ರ ಅಲ್ಲ ಅಮ್ಮ, ಖರ್ಚು ಬಗ್ಗೆ ಯೋಚನೆ ಮಾಡಬೇಡಿ, ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಕಾನ್ಫಿಡೆನ್ಸ್ ಕೊಡೋದು.